ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಸಾತಾರಲ್ಲಿದ್ದೀವಿ. ಇಲ್ಲಿ ಊಟಕ್ಕೆ ಬಂದಿದ್ವಿ. ಏನೇನು ಸಿಗುತ್ತೆ ಅಂತ ಹೇಳಿ ಇಲ್ಲಿ ನೋಡಿ ಹಿಂದ್ಗಡೆ ನಿಂತೆಲ್ಲ ಕೇಳೋಣ ಬನ್ನಿ ಅವ್ರ ಜೊತೆ. खाना मिलता है यहाँ पे? खाना मैम बढ़िया मिलता है, अच्छा मिलता है। वेज थाली अनलिमिटेड है। क्या रेट है? वेज मैम है 260। 260 अनलिमिटेड मिलता है। थैंक यू। अच्छा बढ़िया है खाना, बढ़िया अच्छी क्वालिटी है, राजस्थानी होटल है, अच्छा है। राजस्थानी खाना चाहिए। थैंक यू। ಅವ್ರು ಎಷ್ಟು ಚಂದ ಟ್ರೀಟ್ ಮಾಡ್ತಾರಂದ್ರೆ ಮನ್ಯಾಗ ಸಮ ಈ ತರ ನಮಗ್ ಟ್ರೀಟ್ ಮಾಡಂಗಿಲ್ಲ. ಕೈ ತೊಳ್ಯಾಕ್ ನೀರ್ ಸಮಕ್ಕೆ ಅವ್ರ ಹಾಕ್ತಾರ. ಇದು ಎಲ್ಲಾ ಟೀಮ್ ಬಂದ್ಬಿಟ್ಟಿದ್ದು. ಇವ್ರೆಲ್ಲಾ ರಾಜಸ್ಥಾನದವ್ರು ಇಲ್ಲಿ ಸಾತಾರ ಒಳಗ್ ಇಲ್ಲಿ ಬಂದು ವರ್ಕಿಗ್ ಅದಾರ ಇವ್ರ ಹೋಟೆಲ್ದಾಗ. ಇದು ಪೂರಾ ಟೀಮ್ ಅವ್ರದೇ ಸಿಸ್ಟಮ್ ಎಲ್ಲಾ ಚೆನ್ನಾಗೈತಿ ಎಲ್ಲ. ಹೋಟೆಲ್ ನೋಡಿದ್ರೆ ಗೊತ್ತಾಗುತ್ತಾ ಇಲ್ಲಿ ಊಟ ಎಷ್ಟ್ ಚೆನ್ನಾಗ್ ಸಿಗುತ್ತ ಅಂತ ಹೇಳಿ. ಅಷ್ಟ್ ನೀಟಾಗಿ ಇಟ್ಕೊಂಡಾರೆ ಎಲ್ಲಾನು. ಸಿಸ್ಟಮ್ಯಾಟಿಕ್ ಐತಿ. ಎಲ್ಲದಕ್ಕೂ ಒಬ್ಬೊಬ್ರು ಸಪ್ರೇಟ್ ಆಗಿರ್ತಾರ ಎಲ್ಲಾ ವರ್ಕ್ ಮಾಡೋರು. ಎಲ್ಲಾ ಕ್ಲೀನಿಂಗ್ ಅದು ಹೇಳ್ಬೇಕಂದ್ರೆ ಸೂಪರ್ ಐತಿ. ಏನ್ ಹೇಳೋ ಮಾತಿಲ್ಲ. ಸ್ಟಾರ್ಟಿಂಗ್ ಜ್ಯೂಸ್ ಕೊಡ್ತಾರ. ಹೆಂಗೈತ್ರಿ ಟೇಸ್ಟ್ ಮಾಡಿ? ಸೂಪರ್, ಚಲೋ ಐತಿ. चांगलं ಸ್ಟಾರ್ಟಿಂಗ್ ಜ್ಯೂಸ್ ಕೊಟ್ಟ ಮ್ಯಾಗ ಎಲ್ಲಾ ತಂದ್ ಬಡಸ್ತಾರ. ನೋಡ್ರಿ ಪಲ್ಯ ಎಷ್ಟ್ ತರ ಹಾಕ್ತಾರ ಅಂದ್ರ ಒಂದ್ 4-5 ತರ ಪಲ್ಯ ಐತಿ. ಎಲ್ಲಾ ನೋಡಿನೇ ಹೊಟ್ಟೆ ತುಂಬಿ ಹೋಗ್ತೈತಿ ನಮಗ. ಅಷ್ಟು ಚೆನ್ನಾಗಿ ಅಡಿಗೆ ಅಂತೂ ಮಸ್ತ್ ಮಾಡಿದ್ರು. ಏನು ಯಾವ್ದೋ ಒಂದು ಮದ್ವಿ ಒಳಗ್ ಬಂದ್ ನಾವ್ ಊಟ ಮಾಡಾಕತ್ತೀವೇನೋ ಅನ್ನಂಗ ಫೀಲ್ ಆಗಕತ್ತಿತ್ತು. ಅಷ್ಟು ಚೆನ್ನಾಗಿತ್ತು ಅಡ್ಗಿ ಎಲ್ಲಾ. ನೋಡ್ತಿರ್ಬೋದು ನೀವು. ಎಲ್ಲಾ ತರ ಜ್ಯೂಸ್ ಆಗ್ಲಿ, ಸ್ವೀಟ್ಸ್ ಆಗ್ಲಿ, ಹಪ್ಳ ಎಲ್ಲಾ ತರ ಕೊಡ್ತಾರ. ಬಡ್ಸೋರು ಕೂಡ ಅಷ್ಟ ಚಂದಗೆ ನೀಟಾಗಿ ಬಡಸ್ತಾರ. ನೋಡ್ರಿ ಇವ್ರನ್ನೆಲ್ಲಾ ನೋಡಿದ್ರೆ ಯಾರಿಗಾದ್ರೂ ಫೀಲ್ ಬರ್ತೈತಲ್ಲ, ಮದ್ವಿಗ್ ಬಂದ್ ಊಟ ಮಾಡಾತೀವಿ ಅಂತ ಹೇಳಿ. ಎಷ್ಟು ಜನ ಅದ ನೋಡ್ರಿ. ಎಲ್ಲಾರು ಸಪ್ರೇಟ್ ಎಲ್ಲಾನು ಒಂದೊಂದ್ ತರ ಬಡಸೋರು ಬೇರೆ ಬೇರೆನೆ ಬಡಸ್ತಾರ. ಸೇಮ್ ಮದುವೆ ಸಿಸ್ಟಮ್ ಐತಿ. ಯಾವ ಸಿಗ್ಬೇಕು ಯಾವ್ದು ಸೌಕಾಸ್ ತಿನ್ರಿ. This is a drink. Mashallah, you have inshallah. माशाअल्लाह, cheers. Shiva. ಎಂಜಾಯ್. ಎಲ್ಲಾನು ಊಟ ಬಡಿಸಿ ಹೋದ್ರು. ಹೆಂಗೈತೆ ಅಂತ ಟೇಸ್ಟ್ ಮಾಡಿದ್ವಿ. ಮಸ್ತ್ ಊಟ ಇತ್ತು. ಎಲ್ಲಾ ಪಲ್ಯ ಆಗ್ಲಿ, ಪನೀರ್ ಪಲ್ಯ 4-5 ತರ ಪಲ್ಯ ಮತ್ತ್ 1-2 ತರ ಜ್ಯೂಸು, ಸ್ಟಾರ್ಟರ್ ಮತ್ತೆ ಜ್ಯೂಸ್ ಬೇರೆ ಕೊಟ್ರು. ಸ್ಟಾರ್ಟರ್ ಒಂದ್ ಐಟಮ್ ಕೊಟ್ರು ತಿನ್ನಕ. ಸ್ವೀಟ್ ಒಳಗ ಇಲ್ಲಿ ಮೋದಕ್ ಫೇಮಸ್ ಅನ್ಸುತ್ತೆ ನನ್ನ ಪ್ರಕಾರ. ಮೋದಕ್ ಕೊಟ್ಟಿದ್ರು. ಮೋದಕ್ನು ಭಾರಿ ಇತ್ತು. ಮತ್ತೆ ಚಪಾತಿ ಮತ್ತೆ ರೊಟ್ಟಿ ಒಳಗ ತುಪ್ಪ ಇಲ್ಲಾದ್ರೆ ಚಪಾತಿ ರೊಟ್ಟಿ ಇಡೋದಿಲ್ಲ ಅವ್ರು. ರೊಟ್ಟಿ ಚಪಾತಿ ಇಡನ ತುಪ್ಪ ಹಾಕ್ತಾರ. ಆದ್ರೂ ಮಸ್ತ್ ಇತ್ತು. ನನಗಂತೂ ಬಹಳ ಇಷ್ಟ ಆಯ್ತು. ಏನೋ ಒಂದ್ ಯಾವ್ದೋ ಮದ್ವಿಗ್ ಬಂದ್ ಊಟ ಮಾಡಾತೀನೇನೋ ಅನ್ನಂಗ ಅನಸ್ತ ನನಗ. ಎಲ್ಲಾ ಐಟಮ್ಸು ಭಾರಿ ಇತ್ತು. ನಾವು ಎಲ್ಲಾರು ಹೊರಗ್ ಹೋದ್ರೆ ಊಟಕ್ಕ, ಅದು ಒಂದ್ ಫ್ಯಾಮಿಲಿ ಜೊತೆ ಹೋದ್ರ ಅದು ಎಷ್ಟು ಚೆನ್ನಾಗಿರುತ್ತಂದ್ರ ಕೂತ್ ಊಟ ಮಾಡುದು, ಎಂಜಾಯ್ಮೆಂಟ್ ಮಾಡುದು. ಅದ್ರಾಗ ನಮ್ಮ ಮಾಮಾರಂತ್ರು ಫುಲ್ ಕಾಮಿಡಿ ಮಾಡುದು ಅದು ಮಾಡ್ತಿದ್ರು. ಭಾರಿ ಖುಷಿ ಅನಸ್ತೈತಿ ಕೂತ್ ತಿನ್ನಾಕ. ಭಾರಿ ಊಟ ಮಾತ್ರ ಹೇಳಕ್ ಮಾತ ಇಲ್ಲ. ಭಾರಿ ಇತ್ತು. ಫೈನಲಿ ನಮ್ದು ಊಟ ಆಗಿತ್ತು. ಎಲ್ಲರದು ಬಿಲ್ಲಿಂಗ್ ನಡೆದಿತ್ತು. ಅಷ್ಟ್ರಲ್ಲಿ ನಾನು ಒಂದ್ ಶೂಟಿಂಗ್ ಮಾಡ್ಕೊಂಡೆ. ಎಲ್ಲಾ ಹೋಟೆಲ್ ಥೀಮ್ ನೋಡ್ಬೇಕಂದ್ರೆ ರಾಜಸ್ಥಾನ್ ಸಿಸ್ಟಮ್ ಐತಿ ಎಲ್ಲಾನು. ಊಟ ಮಾತ್ರ ಮಸ್ತ್ ಸಿಗ್ತೈತಿ. ಥ್ಯಾಂಕ್ ಯು. ಊಟ ಸಿಗ್ತೈತಿ. ಬಡಿಯಾ ಬಡಿಯಾ. ಸಾತಾರಕ್ ಬಂದ್ರ ಸೂರಜ್ ಅನ್ನೋ ಹೋಟೆಲ್ ಮಾತ್ರ ಬರೋದ್ ಮರಿಬ್ಯಾಡ್ರಿ. ಯಾಕಂದ್ರ ಇಲ್ಲಿ ಊಟ ನೀವ್ ತಿಂದ್ರ ಒಂದ್ ಸರ್ತಿ ಬಿಡುದೇ ಇಲ್ಲ. ಅಷ್ಟ್ ಮಸ್ತ್ ಮಾಡಿರ್ತಾರ. ಮದ್ವಿ ಊಟ ಇದ್ದಂಗೆ ಇರ್ತೈತಿ. ಮತ್ತೆ ಡೇ ಬೈ ಡೇ ಏನ್ ಇರ್ತೈತಿ ಊಟದ್ ಒಳಗ ಚೇಂಜಸ್ ಇರ್ತೈತಿ. ವೆರೈಟಿ ಅಡಿಗೆನು ಮಾಡಿರ್ತಾರ ಅಂತ ಹೇಳಿ. ಮತ್ತೆ ವೆರೈಟಿ ಜ್ಯೂಸ್ನು ಇರ್ತೈತಿ. ಬಂದ್ರ ಒಂದ್ಸರಿ ವಿಸಿಟ್ ಮಾಡಿ ನೋಡ್ರಿ, ಮಸ್ತ್ ಇರ್ತೈತಿ. ಈ ವಿಡಿಯೋ ಇಷ್ಟವಾದ್ರ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡ್ಲೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.